हेलो फ्रेंड्स ನಾನು ಇವತ್ತು ನಿಮಗೆ ಟೇಸ್ಟಿಯಾಗಿ ರಾಗಿ ಇಡ್ಲಿ ಹಾಗೂ ಇಡ್ಲಿ ಮಂಚೂರಿಯನ್ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ। ಮೊದಲಿಗೆ ನಾನು ಇಲ್ಲಿ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆ ಬೇಳೆ, ಉದ್ದಿನ ಬೇಳೆ ಹಾಗೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಒಂದು 4 ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ। ನಂತರ ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊಂತಾ ಇದ್ದೀನಿ। ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ। ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾನು 1 ಕಪ್ ಅಷ್ಟು ಮೀಡಿಯಂ ರವೆನ ಹಾಕಿ ಮೀಡಿಯಂ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ। ನಿಮಗೆಲ್ಲ ಒಂದೇ ರೀತಿಯಾದಂತಹ ಇಡ್ಲಿ ತಿಂದು ಬೇಜಾರಾಗಿದ್ರೆ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ। ಹೆಲ್ತ್ಗೂ ಸಹ ರಾಗಿ ತುಂಬಾನೇ ಒಳ್ಳೆಯದಲ್ವಾ। ಈ ಶುಗರ್ ಪೇಷಂಟ್ಸ್ಗೆ ಹಾಗೆ ಯಾರೇ ತುಂಬಾ ವೀಕ್ ಇರ್ತಾರಲ್ಲ ಅವರು ಎಲ್ಲ ಈ ರಾಗಿ ಸೇವನೆಯಿಂದ ತುಂಬಾನೇ ಬೆನಿಫಿಟ್ಸ್ ಇದೆ। ನಂತರ ಇದಕ್ಕೆ ನಾನು ಅದೇ ಕಪ್ಪಿನ ಅಳತೆಯಲ್ಲಿ 3/4 ಕಪ್ ಅಷ್ಟು ರಾಗಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ। ಅದನ್ನು ಸಹ ಸ್ವಲ್ಪ ಈ ರೀತಿಯಾಗಿ ಮೀಡಿಯಂ ಫ್ಲೇಮ್ ಅಲ್ಲೇ ಹುರ್ಕೊಂತಾ ಇದ್ದೀನಿ। ನಂತರ ಇದಕ್ಕೆ ತುರ್ಕೊಂಡಿರುವಂತಹ ಕ್ಯಾರೆಟ್ ತುರಿ, ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಕಪ್ ಅಷ್ಟು ಮೊಸರು ಎಲ್ಲವನ್ನು ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ। ಈಗ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ। ಈಗ ಇದನ್ನ ಒಂದು 5 ರಿಂದ 10 ನಿಮಿಷ ನೆನೆಯೋದಕ್ಕೆ ಬಿಡೋಣ। ನೋಡಿ ಈಗ ಇದು ಗಟ್ಟಿ ಆಗ್ಬಿಟ್ಟಿದೆ, ಯಾಕೆಂದ್ರೆ ನಾವು ರವೆ ಹಾಕಿರ್ತೀವಲ್ವಾ, ಸೊ ಹಾಗಾಗಿ ನೀರನ್ನೆಲ್ಲ ಕನ್ಸ್ಯೂಮ್ ಮಾಡುತ್ತೆ। ನಂತರ ಇದಕ್ಕೆ ಮತ್ತೆ ನಾನು ಒಂದು ಅರ್ಧ ಕಪ್ ಅಷ್ಟು ಮೊಸರನ್ನ ಆಡ್ ಮಾಡ್ಕೊಂತಾ ಇದ್ದೀನಿ। ಈಗ ಮತ್ತೊಮ್ಮೆ ಮೊಸರನ್ನ ಹಾಕಿರೋದ್ರಿಂದ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ। ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ನಾನಿಲ್ಲಿ ಸೋಡಾನ ಏನು ಯೂಸ್ ಮಾಡಿಲ್ಲ। ಈಗ ನೋಡಿ ಇದನ್ನ ನಾವು ಇಡ್ಲಿ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ। ನಿಮ್ಗೆ ಇನ್ನೂ ಸ್ವಲ್ಪ ನೀರಿನ ಅವಶ್ಯಕತೆ ಇದ್ರೆ ನೀರನ್ನ ಆಡ್ ಮಾಡ್ಕೊಳ್ಳಿ। ಈಗ ನಾನು ಇಡ್ಲಿ ಪಾತ್ರೆಗೆಲ್ಲ ಎಣ್ಣೆಯನ್ನ ಹಚ್ಚಿ ಈ ರೀತಿಯಾಗಿ ಬ್ಯಾಟರ್ ಅನ್ನ ಅದರಲ್ಲಿ ಹಾಕ್ತಾ ಇದ್ದೀನಿ। ಈಗ ಇದನ್ನ ಒಂದು 5 ರಿಂದ 10 ನಿಮಿಷ ಕುಕ್ ಮಾಡೋಣ। ಅಷ್ಟರಲ್ಲಿ ನಾನು ಚಟ್ನಿಯನ್ನ ಮಾಡ್ಕೊಂತಾ ಇದ್ದೀನಿ। ಈಗ ನೋಡಿ ಬಿಸಿ ಬಿಸಿಯಾದಂತಹ ಹೆಲ್ತಿ ಆದಂತಹ ರಾಗಿ ರವೆ ಇಡ್ಲಿ ರೆಡಿ ಆಗಿದೆ। ತುಂಬಾನೇ ಟೇಸ್ಟಿಯಾಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ। ನೀವು ಇದನ್ನ ಚಟ್ನಿ ಜೊತೆ, ಸಾಂಬಾರ್ ಜೊತೆ ಸರ್ವ್ ಮಾಡಬಹುದು, ಬಹಳನೇ ಚೆನ್ನಾಗಿರುತ್ತೆ। ನಾನಿಲ್ಲಿ ಇದಕ್ಕೆ ಕಡಲೆ ಬೀಜ ಚಟ್ನಿ ಮಾಡಿದ್ದೆ, ನೀವು ಬೇಕಾದ್ರೆ ಕಾಯಿ ಚಟ್ನಿ ಸಹ ಮಾಡ್ಕೊಳ್ಳಿ, ತುಂಬಾನೇ ಟೇಸ್ಟಿಯಾಗಿರುತ್ತೆ। ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ। ಹಾಗೆ ಇವಾಗ ನಮ್ಗೆ ಒಂದೊಂದ್ಸಲಿ ಇಡ್ಲಿ ಮಿಕ್ಬಿಟ್ಟಿರುತ್ತೆ, ಅವಾಗ ಏನ್ ಮಾಡೋದು, ಈ ರೀತಿಯಾಗಿ ಇಡ್ಲಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ। ನಂತರ ಒಂದು ಪ್ಯಾನ್ ಅಲ್ಲಿ ಎಣ್ಣೆ, ಸಾಸಿವೆ, ಖಾರದ ಪುಡಿ ಹಾಗೂ ಕಟ್ ಮಾಡ್ಕೊಂಡಿರುವಂತಹ ಇಡ್ಲಿ ಪೀಸಸ್ ಅನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ನೀವು ಇದನ್ನ ನಾರ್ಮಲ್ ಇಡ್ಲಿ ಮಿಕ್ಕಿದಾಗ ಸಹ ಇದೇ ರೀತಿಯಾಗಿ ಮಾಡ್ಕೊಳ್ಳಿ, ಬಹಳನೇ ಚೆನ್ನಾಗಿರುತ್ತೆ। ನಂತರ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಸೋಯಾ ಸಾಸ್, ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೇಸ್ಟ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಇದು ನಿಮ್ಗೆ ಕ್ರಿಸ್ಪಿ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ ನೋಡಿ। ಈಗ ಇದು ಇಡ್ಲಿ ಮಂಚೂರಿಯನ್ ರೆಡಿ ಆಗಿದೆ। ಇಡ್ಲಿ ಮಾಡಿದಾಗ ನಿಮ್ಗೆ ಈ ತರ ಇಡ್ಲಿ ಮಿಕ್ಕಿದಾಗ ಒಂದು ಈವ್ನಿಂಗ್ ಸ್ನಾಕ್ಸ್ಗೆ ಈ ರೀತಿಯಾಗಿ ಮಾಡ್ಕೊಂತೀನಿ, ತುಂಬಾನೇ ಚೆನ್ನಾಗಿರುತ್ತೆ। ನೋಡ್ತಾ ಇರ್ಬೋದು ರಾಗಿ ಇಡ್ಲಿ ಹಾಗೂ ರಾಗಿ ಇಡ್ಲಿಯಿಂದ ಮಾಡಿದಂತಹ ಮಂಚೂರಿಯನ್ ಎರಡು ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ। ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ಅನ್ನ ಲೈಕ್ ಮಾಡಿ। ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು, ಹೀಗೆ ಸಪೋರ್ಟ್ ಮಾಡ್ತಾ ಇರಿ।